ಚಿಕ್ಕಮಗಳೂರು ಜಿಲ್ಲೆ ಒಂದು ವಿಶಿಷ್ಟವಾದಂತಹ ಜಿಲ್ಲೆ. ಇಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಮಲೆನಾಡು ಭಾಗ, ಅರೆಮಲೆನಾಡು ಹಾಗೂ ಬಯಲುಸೀಮೆ ಇವೆಲ್ಲವನ್ನ ಹೊಂದಿರುವಂತಹ ಒಂದು ವಿಶಿಷ್ಟವಾದಂತಹ ಜಿಲ್ಲೆ. ಈ ಜಿಲ್ಲೆ ಏನಿದೆ ಇಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಏನು ರಸ್ತೆ ಅಗಲೀಕರಣ ಆಗ್ತಾ ಇದೆ, ಅದರಲ್ಲಿ ನಾವು ಸಾವಿರಾರು ಮರಗಳನ್ನ ಕಳ್ಕೊಳ್ಳುವಂತಹ ಸ್ಥಿತಿನಲ್ಲಿ ಇದೀವಿ. ಆಲ್ರೆಡಿ ಕಳ್ಕೊಂಡಿದ್ದೀವಿ. ಚಿಕ್ಕಮಗಳೂರು ಮತ್ತು ಕಡೂರು ಭಾಗದ ಏನು ರಸ್ತೆ ಅಗಲೀಕರಣ ಆದಾಗ ಸಾವಿರಾರು ಮರಗಳನ್ನ ನಾವು ಕಳ್ಕೊಂಡಿದ್ದೀವಿ. ಅದೇ ರೀತಿ ಹಲವಾರು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ನಗರದಲ್ಲಿದ್ದಂತಹ ಮರಗಳನ್ನು ಕಳ್ಕೊಂಡ್ವಿ. ಹಾಗಾಗಿ ನಮ್ಮ ನಗರ ಏನು ಇದೆ ಆ ಪ್ರದೇಶದ ಏನು ಉಷ್ಣಾಂಶ ಕನಿಷ್ಠ 6ರಿಂದ 8 ಡಿಗ್ರಿಯಷ್ಟು ವ್ಯತ್ಯಾಸ ನಮಗೆ ಕಂಡು ಬರ್ತಾ ಇದೆ. ಅಂದರೆ ಹೆಚ್ಚುವರಿ ಆಗ್ತಾ ಇದೆ. ಪ್ರತಿ ಏನು ಬಿಸಿಲು ಗಾಲ ಏನಿದೆ ಆವಾಗ ನಮಗೆ ಹೆಚ್ಚುವರಿಯಾಗಿ 8 ಡಿಗ್ರಿಯಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ. ಈ ಥರದ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಏನು ಕ್ಯಾಂಪ್ ಆಫ್ ಫಂಡ್ ಇದೆ, ಅದ್ರ ಮೂಲಕ ಪ್ಲಾಂಟೇಶನ್ಸ್ಗಳನ್ನ ನಿರ್ವಹಣೆ ಮಾಡುವಂಥದ್ದು, ನೆರಳು ನೀಡುವಂತಹ ಮರಗಳನ್ನು ನೆಡಬೇಕಾಗಿ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಇತ್ತೀಚೆಗೆ ಮತ್ತೊಂದು ಆರ್ಡರ್ನಲ್ಲಿ ಬಾಣಾವರ ಟು ಕಬ್ಬಳ್ಳಿ ಅನ್ನುವಂತಹ ಪ್ರದೇಶದಲ್ಲಿ 186 ಮರಗಳನ್ನ ತೆರವು ಮಾಡಬೇಕು ಅಂತೇಳಿ ಕೂಡ ಬಂದಿದೆ. ಅಲ್ಲಿಯೂ ಕೂಡ 100 ವರ್ಷಗಳ ಹಳೆಯ ಗಿಡ ಮರಗಳು ಬೃಹತ್ ಗಾತ್ರದ ಮರಗಳಿದೆ. ಸೊ ಇಂತಹ ಮರಗಳನ್ನ ನಾವು ಸಂರಕ್ಷಣೆ ಮಾಡಲಿಲ್ಲ ಅಂದರೆ ನಮ್ಮ ಊರಿನ ಟೆಂಪ್ರೇಚರ್ ಇನ್ನೂ ಕೂಡ ಹೆಚ್ಚಾಗಿ ಬಯಲುಸೀಮೆ ಜಿಲ್ಲೆಯಾಗಿಯೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕನ್ವರ್ಟ್ ಆಗುವಂತಹ ಒಂದು ಸ್ಥಿತಿಗೆ ತಲುಪುವಂಥ ಸಾಧ್ಯತೆ ಇದೆ ಅಂತೇಳಿ ಹೇಳ್ಬೋದಾಗಿದೆ. ಅದು ರಸ್ತೆ ಅಂದರೆ PWD ಇಲಾಖೆ, ನ್ಯಾಷನಲ್ ಹೈವೇ ಈ ಥರದ ಒಂದು ಇದು ಸ್ಟೇಟ್ ಹೈವೇಸ್ ಅಥಾರಿಟಿ ಈ ಥರ ಇರುತ್ತೆ. ಅವರು ಫಸ್ಟ್ ಸರ್ವೆ ಮಾಡಿ ಇಷ್ಟು ಮರಗಳನ್ನ ತೆರವು ಮಾಡಬೇಕು ಅಂತೇಳಿ ಒಂದು ಲೆಕ್ಕ ಮಾಡಿಬಿಟ್ಟು ಅರಣ್ಯ ಇಲಾಖೆಗೆ ಅವ್ರು ಕೊಡಬೇಕಾಗ್ತದೆ. ಅರಣ್ಯ ಇಲಾಖೆ ಅದನ್ನು ಸರ್ವೆ ಮಾಡಿದ ನಂತರ ಇಂಥ ಜಾತಿಯ ಇಂಥಷ್ಟು ಮರಗಳಿದೆ ಅಂತ ಅವರು ಪಟ್ಟಿ ಮಾಡಿಬಿಟ್ಟು ಅದಕ್ಕೆ ಅವರು ವ್ಯಾಲ್ಯೂಯೇಷನ್ ಮಾಡಿ ಅದನ್ನು ಸಂಬಂಧಪಟ್ಟಂತಹ ಯಾವ ಇಲಾಖೆ ಇದೆ ಅವರಿಗೆ ತಿಳಿಸ್ಬಿಟ್ಟು ಇಷ್ಟು ಅಮೌಂಟನ್ನು ನೀವು ಅದಕ್ಕೆ ಪರ್ಯಾಯವಾಗಿ ಬೇರೆ ಮರಗಳನ್ನು ನೆಡೋದಕ್ಕೆ ನೀವು ಕ್ಯಾಂಪ್ ಆಫ್ ಫಂಡ್ ಅಂತ ಕರಿತೀವಿ, ಅದಕ್ಕೆ ನೀಡಬೇಕು ಅಂತೇಳಿ ಅವರು ತಿಳಿಸ್ತಾರೆ. ಆ ಅಮೌಂಟ್ ಸಂದಾಯ ಆದ ನಂತರನೇ ಮರಗಳನ್ನು ತೆರವು ಮಾಡುವಂಥ ಕಾರ್ಯ ನಡೀತದೆ. ಇದು ಸಾಮಾನ್ಯವಾಗಿ ಬರುವಂಥದ್ದು. ಬಟ್ ಇದು ಸಾಕಷ್ಟು ಪ್ರೊಸೀಜರ್ ಇದೆ. ಒಂದು 100 ವರ್ಷದ ಮರ ತೆಗೆದಾಗ ನಿಮಗೆ ಈಗ 2 ವರ್ಷದ ಮರ 3 ವರ್ಷದ ಗಿಡಗಳನ್ನ ನೆಟ್ಬಿಟ್ಟು ಆಲ್ಟರ್ನೇಟ್ ಆಗ್ತದೆ ಅಂದರೆ ಅದು ತಪ್ಪು. ನೆರಳು ನೀಡುವಂತಹ ಮರ ಮತ್ತು ಏನು ಒಂದು ಕಡೆ ನಿಂತು 10 ಪ್ರದೇಶಕ್ಕೆ ನೆರಳು ನೀಡುವಂಥ ಏನು ಮರಗಳಿದೆ ಅವು ವಾಯು ಅಂದರೆ ನಮ್ಮ ವಾಯುಮಂಡಲಕ್ಕೆ ಸಾಕಷ್ಟು ಆಕ್ಸಿಜನ್ ನೀಡ್ತದೆ, ತೇವಾಂಶವನ್ನು ನೀಡ್ತದೆ. ಇದೆಲ್ಲವನ್ನು ನಾವು ಪರಿಗಣಿಸ್ಬೇಕಾಗುತ್ತೆ. ಸೊ ಅಂಥ ಮರಗಳನ್ನ ನಾವು ಕಳ್ಕೊಂಡಾಗ ನೀವು ಆಲ್ಟರ್ನೇಟ್ ಮಾಡ್ತೀವಿ, ಹೊಸ ಗಿಡಗಳನ್ನ ನೆಡ್ತೀವಿ, ಸಾವಿರಾರು ಗಿಡ ನೆಡ್ತೀವಿ. ಇದೆಲ್ಲದೂ ಕೂಡ ಎಷ್ಟು ನೆಟ್ಟರೂ ಅವುಗಳು ಎಷ್ಟು ಬದುಕ್ತದೆ ಅದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ. ಹಾಗಾಗಿ ಒಂದು ಗಿಡಕ್ಕೆ 10 ಗಿಡ, ಒಂದು ಮರ ತೆಗೆದ್ರೆ 10 ಗಿಡ ನೆಡ್ತೀವಿ ಅಂತ ಹೇಳ್ಬೋದು ಅಷ್ಟೇ. ಅದರಲ್ಲಿ ಎಷ್ಟು ಸರ್ವೈವ್ ಆಗ್ತದೆ ಅನ್ನೋದ್ರ ಮೇಲೆ ಇದೆಲ್ಲದರ ಒಂದು ಪರಿಗಣನೆ ಆಗುತ್ತೆ. ಸೊ ಆಗ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನಿದೆ ಇವಾಗ ನೆಟ್ಟಿರುವಂಥ ಮರಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ನಮ್ಮೂರು ಮತ್ತೆ ಮಲೆನಾಡು ಪ್ರದೇಶ ಹಾಗೆ ಉಳಿಲಿ ಅಂತ ನಾನು ಎಲ್ಲರ ಮೊದಲು ಕೇಳ್ಕೊಳ್ತಾ ಇದ್ದೀನಿ. ಚಿಕ್ಕಮಗಳೂರು ಜಿಲ್ಲೆ ಮತ್ತು ಕಡೂರು ತಾಲೂಕಿನ ಮಧ್ಯೆ 40 ಕಿಲೋಮೀಟರ್ಗಳ ಒಂದು ದೂರ ಇದೆ. ಅದರಲ್ಲಿ ಚಿಕ್ಕಮಗಳೂರು ಟು ಸಕ್ರೆಪಟ್ಟಣ ಇಲ್ಲಿ ಇತ್ತೀಚೆಗೆ ಯಾವುದೋ ಮರಗಳನ್ನ ಈ ವರ್ಷದಲ್ಲಿ ನೆಟ್ಟಿರಲಿಲ್ಲ. ಸೊ ಅದನ್ನು ಕೂಡ ಕೇಳಿದ್ವಿ ನೆಡೋದಕ್ಕೆ. ಬಟ್ ಆದರೆ ಸಕ್ರೆಪಟ್ಟಣ ಟು ಕಡೂರು ಏನಿದೆ ಅಲ್ಲಿ ಬ್ರಹ್ಮಸಮುದ್ರ ಅನ್ನುವಂಥ ಒಂದು ಅರಣ್ಯ ಪ್ರದೇಶನೂ ಬರುತ್ತೆ. ಅದರಲ್ಲಿ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಈಗೇನು ಪ್ಲಾಂಟೇಶನ್ ಮಾಡಿದ್ದಾರೆ ಅವುಗಳು ಈ ಬೇಸಿಗೆಯನ್ನು ತಡ್ಕೊಂಡು ಸರ್ವೈವ್ ಆಯಿತು ಅಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ಒಂದು ಹೋಪ್ ಇದೆ, ಮತ್ತೆ ನೆರಳು ಬರುವಂಥ ಸಾಧ್ಯತೆ ಇದೆ. ಬಟ್ ಅದಕ್ಕೆ ಸಾಕಷ್ಟು ವರ್ಷಗಳು ನಾವು ಕಾಯಬೇಕಾಗುತ್ತೆ. ಚಿಕ್ಕಮಗಳೂರಿಂದ ಏನು ಸಕ್ರೆಪಟ್ಟಣ ಇದೆ ಅಲ್ಲಿಗೂ ಕೂಡ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ಗಿಡಗಳನ್ನ ನೆಟ್ಟು ಅವುಗಳನ್ನ ಉಳಿಸುವಂಥ ಕಾರ್ಯವನ್ನು ಮಾಡಲಿ. ನೆರಳು ನೀಡುವಂತಹ ಶಕ್ತಿ ಇರೋದು ಗಿಡ ಮರಗಳಿಗೆ ಅಷ್ಟೇ ಬಿಟ್ಟರೆ ಮನುಷ್ಯನಿಗಲ್ಲ, ಹಾಗೂ ಯಾವುದೇ ಒಂದು ಮಾನವ ನಿರ್ಮಿತ ಕಾಂಕ್ರೀಟ್ ಕಟ್ಟಡಗಳಿಗೆಲ್ಲ. ಹಾಗಾಗಿ ಮರಗಳು ನೀಡುವಂಥ ಒಂದು ಆಕ್ಸಿಜನ್ ಏನಿದೆ, ನೆರಳು ಏನಿದೆ ಅದನ್ನ ಅವುಗಳ ಕೈಯಿಂದನೇ ಮಾತ್ರ ನಾವು ಪಡೆಯೋದಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಮರ ಮತ್ತು ಗಿಡಗಳನ್ನ ಉಳಿಸುವಂಥ ಕಾರ್ಯ ಆಗಬೇಕು, ಅರಣ್ಯ ಉಳಿಸುವಂಥ ಕಾರ್ಯ ಆಗಬೇಕು, ವನ್ಯಜೀವಿಗಳನ್ನ ಉಳಿಸುವಂಥ ಕಾರ್ಯ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಿಕ್ಕಮಗಳೂರು ಜಿಲ್ಲೆ ಒಂದು ವಿಶಿಷ್ಟವಾದಂತಹ ಜಿಲ್ಲೆ. ಇಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಮಲೆನಾಡು ಭಾಗ, ಅರೆಮಲೆನಾಡು ಹಾಗೂ ಬಯಲುಸೀಮೆ
ಇವೆಲ್ಲವನ್ನ ಹೊಂದಿರುವಂಥ ಒಂದು ವಿಶಿಷ್ಟವಾದಂತಹ ಜಿಲ್ಲೆ. ಈ ಜಿಲ್ಲೆ ಏನಿದೆ ಇಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಏನು ರಸ್ತೆ ಅಗಲೀಕರಣ ಆಗ್ತಾ ಇದೆ, ಅದರಲ್ಲಿ ನಾವು ಸಾವಿರಾರು ಮರಗಳನ್ನು ಕಳ್ಕೊಳ್ಳುವಂಥ ಸ್ಥಿತಿನಲ್ಲಿ ಇದ್ದೀವಿ. ಆಲ್ರೆಡಿ ಕಳ್ಕೊಂಡಿದ್ದೀವಿ. ಚಿಕ್ಕಮಗಳೂರು ಮತ್ತು ಕಡೂರು ಭಾಗದ ಏನು ರಸ್ತೆ ಅಗಲೀಕರಣ ಆದಾಗ ಸಾವಿರಾರು ಮರಗಳನ್ನು ನಾವು ಕಳ್ಕೊಂಡಿದ್ದೀವಿ. ಅದೇ ರೀತಿ ಹಲವಾರು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ನಗರದಲ್ಲಿದ್ದಂತಹ ಮರಗಳನ್ನು ಕಳ್ಕೊಂಡ್ವಿ. ಹಾಗಾಗಿ ನಮ್ಮ ನಗರ ಏನು ಇದೆ ಆ ಪ್ರದೇಶದ ಏನು ಉಷ್ಣಾಂಶ ಕನಿಷ್ಠ 6ರಿಂದ 8 ಡಿಗ್ರಿಯಷ್ಟು ವ್ಯತ್ಯಾಸ ನಮಗೆ ಕಂಡು ಬರ್ತಾ ಇದೆ. ಅಂದರೆ ಹೆಚ್ಚುವರಿ ಆಗ್ತಾ ಇದೆ. ಪ್ರತಿ ಏನು ಬಿಸಿಲು ಗಾಲ ಏನಿದೆ ಆವಾಗ ನಮಗೆ ಹೆಚ್ಚುವರಿಯಾಗಿ 8 ಡಿಗ್ರಿಯಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ. ಈ ಥರದ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಏನು ಕ್ಯಾಂಪಾ ಫಂಡ್ ಇದೆ ಅದ್ರ ಮೂಲಕ ಪ್ಲಾಂಟೇಶನ್ಸ್ಗಳನ್ನ ನಿರ್ವಹಣೆ ಮಾಡುವಂಥದ್ದು, ನೆರಳು ನೀಡುವಂತಹ ಮರಗಳನ್ನು ನೆಡಬೇಕಾಗಿ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಇತ್ತೀಚೆಗೆ ಮತ್ತೊಂದು ಆರ್ಡರ್ನಲ್ಲಿ ಬಾಣಾವರ ಟು ಕಬ್ಬಳ್ಳಿ ಅನ್ನುವಂತಹ ಪ್ರದೇಶದಲ್ಲಿ 186 ಮರಗಳನ್ನ ತೆರವು ಮಾಡಬೇಕು ಅಂತೇಳಿ ಕೂಡ ಬಂದಿದೆ. ಅಲ್ಲಿಯೂ ಕೂಡ 100 ವರ್ಷಗಳ ಹಳೆಯ ಗಿಡ ಮರಗಳು ಬೃಹತ್ ಗಾತ್ರದ ಮರಗಳಿದೆ. ಸೊ ಇಂತಹ ಮರಗಳನ್ನ ನಾವು ಸಂರಕ್ಷಣೆ ಮಾಡಲಿಲ್ಲ ಅಂದರೆ ನಮ್ಮ ಊರಿನ ಟೆಂಪ್ರೇಚರ್ ಇನ್ನೂ ಕೂಡ ಹೆಚ್ಚಾಗಿ ಬಯಲುಸೀಮೆ ಜಿಲ್ಲೆಯಾಗಿಯೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕನ್ವರ್ಟ್ ಆಗುವಂಥ ಒಂದು ಸ್ಥಿತಿಗೆ ತಲುಪುವಂಥ ಸಾಧ್ಯತೆ ಇದೆ ಅಂತೇಳಿ ಹೇಳ್ಬೋದಾಗಿದೆ. ಅದು ರಸ್ತೆ ಅಂದರೆ PWD ಇಲಾಖೆ, ನ್ಯಾಷನಲ್ ಹೈವೇ, ಈ ಥರದ ಒಂದು ಸ್ಟೇಟ್ ಹೈವೇಸ್ ಅಥಾರಿಟಿ ಈ ಥರ ಇರುತ್ತೆ. ಅವರು ಫಸ್ಟ್ ಸರ್ವೆ ಮಾಡಿ ಇಷ್ಟು ಮರಗಳನ್ನ ತೆರವು ಮಾಡಬೇಕು ಅಂತೇಳಿ ಒಂದು ಲೆಕ್ಕ ಮಾಡಿಬಿಟ್ಟು ಅರಣ್ಯ ಇಲಾಖೆಗೆ ಅವ್ರು ಕೊಡಬೇಕಾಗ್ತದೆ. ಅರಣ್ಯ ಇಲಾಖೆ ಅದನ್ನು ಸರ್ವೆ ಮಾಡಿದ ನಂತರ ಇಂಥ ಜಾತಿಯ ಅಷ್ಟು ಮರಗಳಿದೆ ಅಂತ ಅವರು ಪಟ್ಟಿ ಮಾಡಿಬಿಟ್ಟು ಅದಕ್ಕೆ ಅವರು ವ್ಯಾಲ್ಯೂಯೇಷನ್ ಮಾಡಿ ಅದನ್ನು ಸಂಬಂಧಪಟ್ಟಂತಹ ಯಾವ ಇಲಾಖೆ ಇದೆ ಅವರಿಗೆ ತಿಳಿಸ್ಬಿಟ್ಟು ಇಷ್ಟು ಅಮೌಂಟನ್ನು ನೀವು ಅದಕ್ಕೆ ಪರ್ಯಾಯವಾಗಿ ಬೇರೆ ಮರಗಳನ್ನು ನೆಡೋದಕ್ಕೆ ನೀವು ಕ್ಯಾಂಪಾ ಫಂಡ್ ಅಂತ ಕರಿತೀವಿ, ಅದಕ್ಕೆ ನೀಡಬೇಕು ಅಂತೇಳಿ ಅವರು ತಿಳಿಸ್ತಾರೆ. ಆ ಅಮೌಂಟ್ ಸಂದಾಯ ಆದ ನಂತರನೇ ಮರಗಳನ್ನು ತೆರವು ಮಾಡುವಂಥ ಕಾರ್ಯ ನಡೀತದೆ. ಇದು ಸಾಮಾನ್ಯವಾಗಿ ಬರುವಂಥದ್ದು. ಬಟ್ ಇದು ಸಾಕಷ್ಟು ಪ್ರೊಸೀಜರ್ ಇದೆ. ಒಂದು 100 ವರ್ಷದ ಮರ ತೆಗೆದಾಗ ನಿಮಗೆ ಈಗ 2 ವರ್ಷದ ಮರ 3 ವರ್ಷದ ಗಿಡಗಳನ್ನ ನೆಟ್ಬಿಟ್ಟು ಆಲ್ಟರ್ನೇಟ್ ಆಗ್ತದೆ ಅಂದರೆ ಅದು ತಪ್ಪು. ನೆರಳು ನೀಡುವಂತಹ ಮರ ಮತ್ತು ಏನು ಒಂದು ಕಡೆ ನಿಂತು 10 ಪ್ರದೇಶಕ್ಕೆ ನೆರಳು ನೀಡುವಂಥ ಏನು ಮರಗಳಿದೆ ಅವು ವಾಯು ಅಂದರೆ ನಮ್ಮ ವಾಯುಮಂಡಲಕ್ಕೆ ಸಾಕಷ್ಟು ಆಕ್ಸಿಜನ್ ನೀಡ್ತದೆ, ತೇವಾಂಶವನ್ನು ನೀಡ್ತದೆ. ಇದೆಲ್ಲವನ್ನು ನಾವು ಪರಿಗಣಿಸ್ಬೇಕಾಗುತ್ತೆ. ಸೊ ಅಂಥ ಮರಗಳನ್ನ ನಾವು ಕಳ್ಕೊಂಡಾಗ ನೀವು ಆಲ್ಟರ್ನೇಟ್ ಮಾಡ್ತೀವಿ, ಹೊಸ ಗಿಡಗಳನ್ನ ನೆಡ್ತೀವಿ, ಸಾವಿರಾರು ಗಿಡ ನೆಡ್ತೀವಿ, ಇದೆಲ್ಲದೂ ಕೂಡ ಎಷ್ಟು ನೆಟ್ಟರೂ ಅವುಗಳು ಎಷ್ಟು ಬದುಕ್ತದೆ ಅದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ. ಹಾಗಾಗಿ ಒಂದು ಗಿಡಕ್ಕೆ 10 ಗಿಡ, ಒಂದು ಮರ ತೆಗೆದ್ರೆ 10 ಗಿಡ ನೆಡ್ತೀವಿ ಅಂತ ಹೇಳ್ಬೋದು ಅಷ್ಟೇ. ಅದರಲ್ಲಿ ಎಷ್ಟು ಸರ್ವೈವ್ ಆಗ್ತದೆ ಅನ್ನೋದ್ರ ಮೇಲೆ ಇದೆಲ್ಲದರ ಒಂದು ಪರಿಗಣನೆ ಆಗುತ್ತೆ. ಸೊ ಆಗ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನಿದೆ ಇವಾಗ ನೆಟ್ಟಿರುವಂಥ ಮರಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ನಮ್ಮೂರು ಮತ್ತೆ ಮಲೆನಾಡು ಪ್ರದೇಶ ಹಾಗೆ ಉಳಿಲಿ ಅಂತ ನಾನು ಎಲ್ಲರ ಮೊದಲು ಕೇಳ್ಕೊಳ್ತಾ ಇದ್ದೀನಿ. ಚಿಕ್ಕಮಗಳೂರು ಜಿಲ್ಲೆ ಮತ್ತು ಕಡೂರು ತಾಲೂಕಿನ ಮಧ್ಯೆ 40 ಕಿಲೋಮೀಟರ್ಗಳ ಒಂದು ದೂರ ಇದೆ. ಅದರಲ್ಲಿ ಚಿಕ್ಕಮಗಳೂರು ಟು ಸಕ್ರೆಪಟ್ಟಣ ಇಲ್ಲಿ ಇತ್ತೀಚೆಗೆ ಯಾವುದೋ ಮರಗಳನ್ನ ಈ ವರ್ಷದಲ್ಲಿ ನೆಟ್ಟಿರಲಿಲ್ಲ. ಸೊ ಅದನ್ನು ಕೂಡ ಕೇಳಿದ್ವಿ ನೆಡೋದಕ್ಕೆ. ಬಟ್ ಆದರೆ ಸಕ್ರೆಪಟ್ಟಣ ಟು ಕಡೂರು ಏನಿದೆ ಅಲ್ಲಿ ಬ್ರಹ್ಮಸಮುದ್ರ ಅನ್ನುವಂಥ ಒಂದು ಅರಣ್ಯ ಪ್ರದೇಶನೂ ಬರುತ್ತೆ. ಅದರಲ್ಲಿ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಈಗೇನು ಪ್ಲಾಂಟೇಶನ್ ಮಾಡಿದ್ದಾರೆ ಅವುಗಳು ಈ ಬೇಸಿಗೆಯನ್ನು ತಡ್ಕೊಂಡು ಸರ್ವೈವ್ ಆಯಿತು ಅಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ಒಂದು ಹೋಪ್ ಇದೆ, ಮತ್ತೆ ನೆರಳು ಬರುವಂಥ ಸಾಧ್ಯತೆ ಇದೆ. ಬಟ್ ಅದಕ್ಕೆ ಸಾಕಷ್ಟು ವರ್ಷಗಳು ನಾವು ಕಾಯಬೇಕಾಗುತ್ತೆ. ಚಿಕ್ಕಮಗಳೂರಿಂದ ಏನು ಸಕ್ರೆಪಟ್ಟಣ ಇದೆ ಅಲ್ಲಿಗೂ ಕೂಡ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ಗಿಡಗಳನ್ನ ನೆಟ್ಟು ಅವುಗಳನ್ನ ಉಳಿಸುವಂಥ ಕಾರ್ಯವನ್ನು ಮಾಡಲಿ. ನೆರಳು ನೀಡುವಂತಹ ಶಕ್ತಿ ಇರೋದು ಗಿಡ ಮರಗಳಿಗೆ ಅಷ್ಟೇ ಬಿಟ್ಟರೆ ಮನುಷ್ಯನಿಗಲ್ಲ, ಹಾಗೂ ಯಾವುದೇ ಒಂದು ಮಾನವ ನಿರ್ಮಿತ ಕಾಂಕ್ರೀಟ್ ಕಟ್ಟಡಗಳಿಗೆಲ್ಲ. ಹಾಗಾಗಿ ಮರಗಳು ನೀಡುವಂಥ ಒಂದು ಆಕ್ಸಿಜನ್ ಏನಿದೆ, ನೆರಳು ಏನಿದೆ, ಅದನ್ನ ಅವುಗಳ ಕೈಯಿಂದನೇ ಮಾತ್ರ ನಾವು ಪಡೆಯೋದಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಮರ ಮತ್ತು ಗಿಡಗಳನ್ನ ಉಳಿಸುವಂಥ ಕಾರ್ಯ ಆಗಬೇಕು, ಅರಣ್ಯ ಉಳಿಸುವಂಥ ಕಾರ್ಯ ಆಗಬೇಕು, ವನ್ಯಜೀವಿಗಳನ್ನ ಉಳಿಸುವಂಥ ಕಾರ್ಯ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.